ಜೊತೆಗೆ ನಮ್ಮ ಚಿಕ್ಕಮುರೇಗೌಡರು ಕೂಡ 201 ಕೊಟ್ಟಿದ್ದಾರೆ. ನನ್ನ ಪತಿಗಳು ನನ್ನನ್ನು ಅಲ್ಪ ಭೋಗದ ವಸ್ತು ತಿಳಿದು ಜೂಜಲ್ಪಣವಾಗಿಟ್ಟು ಸೋತೆ. ಕೀಚಕ ಮಂಗವು ಸಹಿಸಿದಂತಾಯಿತು. ಹೆಣ್ಣು ಮೇಲೆ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿ ಹಣೆಬರದಲ್ಲಿ ಏನೆಂದು ಬರೆದಿರುವ ತಂದೆ, ಏನೆಂದು ಬರೆದಿರುವೆ? ದ್ರೌಪದಿ ಪ್ರಿಯತಮೆ, ಪ್ರಿಯೆ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ನಾನು ನಿಷ್ಕಾರಣವಾಗಿ ಈ ಪಾಂಚಾಲಿಗೆ ಒಂದಲ್ಲ 10 ಕಾಣದಿರುವುದು. ನೀವಾದ ಪುರುಷ, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವಾದ ಅನ್ನ ವಸ್ತ್ರಕ್ಕಾಗಿ ಅಂದರೆ ಆಶ್ರಯಿಸಬೇಕು, ಆತ್ಮಗೋರಕ್ಷಣೆಗಾಗಿ ಅಂದರೆ ಸಮಾಲೋಚಿಸಿಕೊಳ್ಳಬೇಕು. ಈ ದ್ರೌಪದಿ ಹಣ ಬರೆದರೆ ಏನೆಂದು ಬರೆದಿರು ತಂದೆ, ಏನೆಂದು ಬರೆದಿರುವೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನಂದ್ರೆ? ನಿಮಗಾಗಿ ಅಲೆದು ವನವಾಸ ಪಡೆದು ಪರಿಭವನ ಸಹಿಸಲಾಗ ನಿಮಗಾಗಿ ಅಲೆದು
ಆ ಋಷಿಗಳು ಆಜ್ಞೆ ಮಾಡಿಲ್ಲವೇನು? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಆ ಅಣ್ಣನ ಒಂದು ದಿನದ ವಿವೇಕತನದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ದೇವಿ ಪ್ರಿಯತವೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲ. ಆದದ್ದು ಆಗಿವೈತು, ಅದನ್ನು ಮರೆತು ಬಿಡು. ಈ ದಿನ ನೀಗೇಕಿರುವೆ ನನ್ನೊಡನೆ ತಿಳಿಯಬಾರದೆ. ತಿಳಿಸುವೆನು, ಆದರೆ ಅದರಿಂದಾಗ ಪ್ರಯೋಜನವಾದರೂ ಏನು? ಅದು ಇಂದಿನ ಮಾತು. ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಪ್ರಾಣೇಶ್ವರ, ಹಾಗಾದ್ರೆ ಹೇಳುವೆನು ಕೇಳಿ. ಈ ದಿವಸ ಹಸ್ತಿನಾಂಬೆ ದೇವಾಲಯಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಕಳಿಸಿರುವರು. ಆಗಲೇ ಸಂಧಿ ಪ್ರಾರಂಭವಾಗುತ್ತಿರುವುದು. ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವ ಇಲ್ಲವೆಂದು ಪರ್ಯಾಸ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನರ ವ್ಯಾಸ ವಿಭ್ರಮಣೆಯಲ್ಲಿ ಮತ್ತನಾದ ಎಂದು ಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದು, ಅದು ಆಗಿರಲಿ. ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೇನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡನ್ನು ಬಿಚ್ಚುವರೆಗೂ ನಿನ್ನ ಬಿಚ್ಚಿದ ಮುಡನ್ನು ಕಟ್ಟಲಾರನೇ ಭಾನುಮತಿ ಎಂದು. ಬಹಳ ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರ್ಥಿಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆನು. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿವಸ ನನ್ನ ಬಿಚ್ಚಿದ ಕೇಶರಾಶಿನಿ ನೋಡಿ ಕುರುಕುಲಾಂತಕ ಕಾಳದ ಸಂಬಂಧಿಸಿ ಹೇಳಿದ್ರಲ್ಲ, ಆ ಮಾತು ನಿಮಗೆ ನೆನಪಿದೆಯೇ ಸ್ವಾಮಿ? ಪುನಃ ನನ್ನ ಬಾಯಿಂದ ಪ್ರತಿವಾಕ್ಯಗಳನ್ನು ಕೇಳಲೇಬೇಕೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಪ್ರಾಣೇಶ್ವರ. ಹೇಳುದು ಮಾತ್ರವಲ್ಲ, ಆಡಿದ ಮಾತಿನಂತೆ ನಡೆದುಕೊಳ್ಳಬೇಕು. ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಲಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪಾರಾಯಣರಾದ ಯಧಿಷ್ಠರನು ದುರ್ಯೋಧನನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ಕೆರಳಿದಂತೆ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈಗ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಿನ್ಯಾರು ಸತ್ತರು? ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿ ಕಾರಣ.
ಜಗತ್ತಿನ ಸುಖ ದುಃಖಕ್ಕೆ ಏನೇ ಕಾರಣ ಅಂತ ಸಹೋದರ ಸಮಾನದಿಂದಿಕೋ. ಭೀಮಸೇನ, ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವಳು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬೆಚ್ಚದ ವಿರುಗುದಲು ಸರಿಯಾದ ಉತ್ತರವನ್ನು ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಕೇಳಿ, ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ಅಗ್ರಜ, ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ಭೀಮಸೇನ, ನಿಲ್ಲು ಸಹೋದರ ನಿಲ್ಲು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳಿದೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷೇತ್ರ ಧರ್ಮ ನಿಮ್ಮಲ್ಲಿ ಹೊರಟಿರುವರಲ್ಲ, ಇದು ನಿಮಗೆ ಉಚಿತವೆನಿಸುವುದೇ ಸ್ವಾಮಿ? ದ್ರೌಪದಿ, ಪ್ರಾಣೇಶ್ವರ, ಶಾಂತಿಯೇ ತಾಳು. ಆಗಲಿ. ಯುದ್ಧ ಮಾಡುವುದು ದೊಡ್ಡ ಕರ್ಮ. ಅದಕ್ಕಾಗಿ ಶಾಂತಿಗಾಗಿ ಪ್ರಯತ್ನಿಸ್ತೀವಿ. ರಾಜೇಂದ್ರ, ದೌಮ್ಯನ ಸಂಧಿಗೆ ಕಳಿಸಿ ಅಪಮಾನ ಹೊಂದಿರುವಿರಿ. ಇದು ಮದುವೆ ಔತಣದ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆದರೆ ನಿಮ್ಮ ಪ್ರಶ್ನೆಗೆ ಆ ಪಾಪಿತ ದುರ್ಯೋಧನ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ನನ್ನ ಮನಸ್ಸಿನ ಚಿಂತೆ ಏನೆಂದರೆ, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನ ಮತ್ತೆ ಸಂಧಿಗಾಗಿ ಹೋಗುತ್ತಿರುವನು. ಈಗೇನು ಮಾಡಿವರಷ್ಟೇ. ಜೈ ಜೈ ಕೃಷ್ಣ, ಜೈ ಜೈ ಕೃಷ್ಣ. ಅರ್ಜುನ,
ಸಂಧಿ ಯಾಚನೆ ಮಾಡುತ್ತೀರಿ? ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಅತ್ತ ನೋಡಿ, ಯದುಪತಿ ನಸುನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ರಾಜ್ಯಸಭೆ ವಿಚಾರ ತಿಳಿದುಕೊಂಡ ನಂತರ ತಮ್ಮಿಚ್ಛೆಯಂತೆ ನಡೆದುಕೊಳ್ಳುವರಾಗಿ. ನಮಸ್ಕರಿಸುವನು ಅಗ್ರಜ. ಸಹೋದರಿ, ಪರಮಾತ್ಮ ಪಾಂಡುಕುಮಾರನು ಓದ ವಿಚಾರವೂ ಏನಾಗಿತ್ತು? ಹೋದವರಾರು ಕೃಷ್ಣನಲ್ಲವೇ? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಮುಂದೆ ವಿಚಾರವೂ ನಡೆಯಿತು. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದುಕೊಳ್ಳುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆಯೇ ಐದು ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಸಂಧಿಯ ನೆಪದಿಂದ, ಅಜ್ಞಾತವಾಸದಿಂದ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನು ಉಡಿಸಬೇಕಿದೆಯಾ? ರಾಘವಾಕಿನಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ತಾಳ್ಮೆಯಿಂದ ಕೇಳು. ನಿನಗೆ ಒಪ್ಪುವ ಒಂದು ವಿಚಾರವೂ ಹೊಂದಿರುವುದು. ಸ್ವಾಭಿಮಾನ ಶೂನ್ಯದ ಸಂಧಾನಗಣನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವೂ ಇರುವುದು. ಧರ್ಮನಂದನ ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಕೃಷ್ಣ, ಸಾಧಿಸಿದೆ. ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲಾಫಲಗಳನ್ನು ನೀವೇ ಬೋಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದಲೇ ಬಿಡಲು. ಭೀಮ, ನಿಲ್ಲಯ್ಯ. ನಿನಗೆ ಇಷ್ಟೊಂದು ಅಸಹನೆ ಏಕೆ? ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆ ಆಳಲು ಸಾಧ್ಯ? ಸಮಾಧಾನ ತಂದಿಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧಿಯ ಚುತ್ತಿ ಒಪ್ಪಲಾರದು. ಭೀಮ, ನಿನಗೆ ಒಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಇದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಲೇ ಹೇಳಿಬಿಡು. ಇಲ್ಲ, ನೀನು ಕೈಕಟ್ಟಿ ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಇದು ಪರಿಹಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಒಂದು ರೀತಿಯ ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕುಳಿತುಕೋ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ನೀನು ಕೋಪ ಮಾಡುವುದೆಲ್ಲವ ಅಷ್ಟೇ. ಅದೂ ಆಗಲಿ. ಹಾಗೆಯೇ ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೇ ವಾಸುದೇವ? ಹಾಗಾದರೆ ತೆಗೆದಿಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಮುರಿ ಬಿಡಿಸಿರುವುದಲ್ಲಿ ನಿನ್ನ ಮಹಾಪಂಡಿತೆಯಂತೆ. ಅದರಂತೆ ನಿನಗೆ ಬರುವುದೋ ಇಲ್ಲವೋ ಎಂದು ನೋಡೋಣವೆಂದು. ಗಣೇಶ
ಪಾಂಚಾಲಿ, ಈಗ ಕೇಳಿ, ಭೀಮನನ್ನು ಬಂಧಿಸಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಗಿತ್ತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದ ಲೆಕ್ಕಿಸಿದರೆ ಯಾರು ಯಾರು ಆ ದುರಾತ್ಮರು? ಪರಮಾತ್ಮ, ಬಲಿಷ್ಠ ಚಕ್ರವರ್ತಿಯ ಬಳಿ ದಾನ ಬೇಡುವ ನೆಪದಿಂದ ಹೋಗಿ ಇಡೀ ಭೂಮಂಡಲವನ್ನೇ ನಿನ್ನ ಪಾದದಿಂದ ಆಕ್ರಮಿಸಿದ ನೀನು ಇಂದು ಆ ಕುಂಡಿ ಕೌರವರ ಸಭೆಯಲ್ಲಿ ಇಂತಹ ಅಪಮಾನ ಹೊಂದಿದರು ಪಾಮರನಂತೆ ಹಿಂತಿರುಗಿದೆ. ಹೇಳು ಹೇಳು ದೇವ, ನಿನ್ನನ್ನು ಬಂಧಿಸಲುವಾದ ಆ ದುರ್ಮತಿಗಳ್ಯಾರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಅವರಿಗೆಲ್ಲದೆ ಮತ್ಯಾರಿಗೆ ಈ ಸಾಹಸ ಉಂಟು? ಪಾಂಚಾಲಿ, ನನ್ನ ಕೈಗಳನ್ನು ಬಿಟ್ಟು ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವ ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ ಅಂತ ಹೇಳಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಅವನೇ ಬಿಚ್ಚಿಕೊಳ್ಳುವನು. ಎಲ್ಲಿ ನನ್ನ ಗದೆ? ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ, ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಆದರೆ ವೀರ ಮಾತೆ ಕುಂತಿ ದೇವೆ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರನು ಸಮೂಲನವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನ ಒಕ್ಕಸ್ಥಳವನ್ನು ಬಗೆದು ಈ ನನ್ನ ಕಲಾದಂಡದಿಂದ ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದು ನಿನ್ನ ಪಾದಕ್ಕೆ.
ವೃತ್ತಾಂತವು ತಿಳಿಯುವುದೆಂದು ಹೇಳಿದನು. ಆ ರಹಸ್ಯವನ್ನು ನೀನು ತಿಳಿದಿರಲಿಲ್ಲ. ಸೂತನೆಂಬ ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡಬೇಕು. ಯಾರು ತಾಯಿ ನೀನು? ನನ್ನ ಏಕಾಂಗ್ರತ್ವವನ್ನು ಭಂಗಪಡಿಸಿದೆಯಲ್ಲ. ಯಾರು ತಾಯಿ ನೀನು? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿಸ್ತ್ರೀಯೇ ನಾನು ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿಯೇ ಎಂದು ಕರೆಯುವರು ಮಗನೇ. ನನ್ನ ಎತ್ತ ಮಾತೆ ಕುಂತಿದೇವಿಯು ಅಮ್ಮ. ಕೀರ್ತಿಶಾಲಿ ಅಬು ಕುಮಾರ, ನನ್ನ ಹಡೆದ ಮಾತೆಯು
ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ನಿನಗೆ ಮಾಡಿದ ದ್ರೋಹವಾದರೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಈ ಆಳಿಸಿದ್ದರ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೇಳು ತಾಯಿ, ಏಕೆ ತಾಯಿ ಸುಮ್ಮನಾದೆ? ಕುಮಾರ, ನೀನೀಗೆಲ್ಲ ಮಾತನಾಡಬಾರದು ಮಗನೇ. ಕರ್ಣ, ಅಮ್ಮ, ಕನ್ನ ಬಾಲ್ಯದಲ್ಲಿ ನಿನ್ನ ಸಲುವಾಗಿ ನಾನು ಮಾಡಿದ ಅಪರಾಧಕ್ಕಾಗಿ ಎಷ್ಟು ನೊಂದನೋ ಬೆಂದನೋ ಆ ಪರಮಾತ್ಮನಿಗಷ್ಟೇ ಗೊತ್ತು.
ಈಗಷ್ಟೇ ತಾನೆ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವಿಚಾರವನ್ನು ಕೇಳಿಕೊಂಡು ನಿನ್ನನ್ನು ನೋಡಬೇಕೆಂದು ಓಡೋಡಿ ಇಲ್ಲಿ ಗಂಟ ಬಂದೆನು ಕಂದ. ಕುಮಾರ, ಕರ್ಣ, ಬಾಲ್ಯದಲ್ಲಿ ಪಟ್ಟ ಕಷ್ಟಕ್ಕೆಲ್ಲ ಈ ಪಾಪಿ ತಾಯಿ ಕಾರಣಳು. ನನ್ನ ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಏನೇ ಆದರೂ ಸೂತನೆಂಬ ಪಟ್ಟವೇ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ಕುಮಾರ, ನೀನಿಗೆಲ್ಲ ಮಾತನಾಡಬಾರದು ಮಗನೇ. ನನ್ನೊಡನೆ ಬಾ ಕರ್ಣ. ನೀವು ನನ್ನ ಸಂಗಡ ಬಂದರೆ ನಿನ್ನನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಆಗ ಸೌಖ್ಯದಿಂದ ಬಾಳಬಹುದು ಕುಮಾರ. ಅಮ್ಮ, ನೀನು ಹೀಗೆ ಮಾತನಾಡುವುದು ಬಾಲಕನಾದ ನನಗೆ ಸೇಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮದ ಪಾಪದ ಫಲಕ್ಕೆ ನೀನೇನು ತಾನೇ ಮಾಡಿದೆ? ಆ ನಿನ್ನ ಪಾದ ಸೇವೆ ಮಾಡುತ್ತಿರುವ ಪಾಂಡವರಲ್ಲವೇ ಕುಟುರಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಇತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡ್ತಿರು ಕಂದ. ಪಾಂಡವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು. ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಇದೇನು ಕಂದ ಈ ರೀತಿಯಾಗಿ ಹೇಳ್ತಿರುವೆ? ಪಾಂಡವರಿನ ಬೆನ್ನೆಯಿಂದ ಬಿದ್ದ ಸಹೋದರಲ್ಲವೇ ಇರಬಹುದು. ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ನಾನು ಕೊಲೆ ಪಾತಕನಿಗಿಂತಲೂ ಕಡೆ ಆಗುವುದಿಲ್ಲವೇ?
ಕುಮಾರ ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತ ನೀಚನೆಂದು ಚೆಬಿದಿಸಿದರೆ. ಹೋಗಲಿ ಬಿಡು ಕಂದ, ವೀರ ಮಾತೆಯಾದ ನೀನು ವಿಧ ಬೋಧನೆಯನ್ನು ಮಾಡು ತಾಯಿ. ಹೋಗಲಿ ಬಿಡು ಕಂದ. ಪಾಂಡವರನ್ನು ಕೂಡಿ ಬಾಳಲು ಇಷ್ಟಲಿದ್ದರೆ ಯುದ್ಧ ರಂಗದಲ್ಲಾದರೂ ಪರಂಗ್ಮುಖನಾಗು ಮಗನೇ, ಪರನ್ಮುಖನಾಗು. ಅಮ್ಮ, ನಿಜ ಕುಮಾರ, ಪಾಂಡವರಿನ ಬೆನ್ನೆಯಿಂದ ಬಿದ್ದ ಸಹೋದರಲ್ಲವೇ ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರದೆ ಕರ್ಣ? ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲ್ಲ ತಾಯಿ. ನೀನು ಎಳೆತನದಲ್ಲಿ ಕಡಿದು ಹಾಕಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿದೆ. ಅದು ಪುನಃ ಪುನಃ ಚಿಗುರುವುದೇ ಅಮ್ಮ. ಕುಮಾರ, ಹೋಗಲಿ ಬಿಡು. ಪಾಂಡವರನ್ನು ಕೂಡಿ ಬಾಳಲು ಇಷ್ಟವಿಲ್ಲದಿದ್ದರೆ ಯುದ್ಧ ರಂಗದಲ್ಲಿ ಆದ ಪರಂಗ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನಂತ ನೀಚನಲ್ಲ. ಪೌರಸವಿರುವ ತನಕ ಹೋರಾಡಿ ಸ್ವಾಮಿಗಾಗಿ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆಯೇ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಧೂಳಿ ಬಿಟ್ಟಿದ್ದಾಗ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಗಿದನಲ್ಲವೇ? ತನ್ನ ಹೃದಯದ ಸಖನಂತೆ ಕುಲಹೀನನಾದ ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿದನು. ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ವಿದ್ಯವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಇದು ಧರ್ಮವೇ? ಸರ್ವರದ ಆಗಲಾರದು ತಾಯಿ. ನಾನು ಪರನ್ಮುಖನಾಗಲಾರೆ. ಕುಮಾರ, ಪಾಂಡವರ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು. ಯುದ್ಧ ರಂಗದಲ್ಲಿ ಪಾಂಡವರ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ. ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು. ಅಮ್ಮ, ಯಾರನ್ನಾದರೂ ಉಳಿಸುವೆ. ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ನಾನು ಉಳಿಸಲಾರೆ. ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಕುಮಾರ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸಹವಾಸವಿರುವುದು. ನನ್ನಿಂದ ಅರ್ಜುನೇ ಮೃತಪಟ್ಟರು, ಅರ್ಜುನಿಂದ ನಾನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವರು ತಾಯಿ, ಚಿಂತಿಸಬೇಡ. ಕುಮಾರ, ಅರ್ಜುನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು. ಕಡೆಯದಾಗಿ ಒಂದು ಮಾತನ್ನು ಕೇಳುತ್ತೇನೆ, ನಡೆಸಿಕೊಡುವೆಯ ಮಗನೇ? ಹೇಳು ತಾಯಿ. ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯ ಕುಮಾರ? ಅಮ್ಮ, ನಿನ್ನ ಮಾತನ್ನು ನಡೆಸಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಜನನಿ? ಕುಮಾರ, ಸತ್ಯವಾಗಿ ನಡೆಸಿಕೊಡಿಯ ಕಂದ? ನಡೆಸಿಕೊಡೋಣ ತಾಯಿ. ದೊಡ್ಡ ಬಾಣವ
ನಾಳೆ ಯುದ್ಧ ರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ, ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟಿಯ ತಾಯಿ. ಸುಯೋಧನ, ಈಗ ನೀನು ಕೆಟ್ಟೆ. ಅಷ್ಟು ದಿಕ್ಪಾಲಕರೇ, ಗುರು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ವಜ್ರನು ಇಂದ್ರನು ಮೋಸದಿಂದ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯ ಜನ್ಮವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತಿಕೊಂಡನು. ಈಗಲೀಗ ನನ್ನ ಎತ್ತ ತಾಯಿ ದೊಡ್ಡ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಮಾಡಿರುವಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಪೌರಸವಿರುವ ತನಕ ಹೋರಾಡಿ ಮಡಿವೇನು. ಅಮ್ಮ, ಶ್ರೀಕೃಷ್ಣ ಕುಟಿಲ ಉಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಇಷ್ಟ ಇದ್ದಂತೆ ಆಗಲಿ. ಇನ್ನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನೀನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ. ಹೇಳು ಕಂದ, ಅದೇನುವುದಾಗಿ ಹೇಳು. ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೆ. ಅಮ್ಮ, ಈ ವಿದ್ಯೆಯು ಮುಗಿಯುವ ತನಕ ಯಾರ ಬಳಿಯೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಸತ್ಯ ಸಂದೇಶನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿ ತಾಯಿ. ಇದೇ ನನ್ನ ಕೊನೆಯ ಪ್ರಾರ್ಥನೆ. ಅಯ್ಯೋ, ಇಂಥ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದ ಮನುಷ್ಯನು ಬದುಕಿದ್ದರು ವ್ಯರ್ಥವೇ.
ಪ್ರಾಣೇಶ್ವರಿಗೆ ನಮಸ್ಕರಿಸುವೆನು. ದೇವ, ದೇವಿ. ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಲ್ಲಿ ಹಂಬಲಿಸುತ್ತಿದ್ದೇನೆ. ಅದರಿಂದ ಲಭಿಸಿದ ಪ್ರಾಣೇಶ್ವರ. ನಿನ್ನ ಹೃದಯ ದೇವ ದರ್ಶನವನ್ನು ಹೊಂದಿದೆ, ಆದರೆ ನಿನ್ನ ದೇವನಿಗೆ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನೇ ನಿಮಗಾಗಿ ಮುಡಿಪಿಟ್ಟಿರುವಾಗ ನನ್ನದೇನುಳಿದಿದೆ ದೇವ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿಲ್ಲ. ದೇವಿ. ದೇವಿ. ದೇವರ ಬಂದು ಪೂಜೆಯನ್ನು ಬೇಕಾದರೆ ಭಕ್ತರು ನಿರಾಕರಿಸುವಳೆ. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಉತ್ತರೆ ಏನು ಮಾಡುತ್ತಿರುವೆ? ಸ್ವಾಗತ ಸ್ವಾಗತ
ಈ ದಿನ ಹೊಸದಾದ ನಾನೊಂದು ಮಾತುಕಾರವನ್ನು ಮಾಡಬೇಕಾಗಿರುವುದು. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಪ್ರಾಣೇಶ್ವರ, ಈ 4 ದಿನದಲ್ಲಿ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿವಸವಾದ ನನ್ನೊಡನೆ ಸಂತೋಷವಾಗಿ ಕಾಲ ಕಳೆಯುವುದಲ್ಲವೇ ಬೇವ? ಉತ್ತರ, ಅದಕ್ಕಿಂತ ಮುಂಚೆ ಒಂದು ಗಾನವನ್ನು ಆಡೋಣ. ಹಾಗೆ ಆಗುತ್ತೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ದೇವ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಈ ವೀರರನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮ. ರಣಭೂಮಿಯ ಪರಿಯ ವಿಜಯ
ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತು ನೋಡುತ್ತಿರುವರೇ ಅಶ್ವತ್ಥಮರು. ಸ್ವರ್ಣಮಯವಾದ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವಾಧಿಪತಿ ಭೀಷ್ಮರು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಅವರಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಇದೆಂತಹ ಪವಿತ್ರವಾದ ಸುಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಅರ್ಜುನ, ಏಕೆ ಪಾರ್ಥ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ವಾಸುದೇವ. ಅರ್ಜುನ, ಜನಾರ್ದನ ಜನಾರ್ದನ ಪರಮಾತ್ಮ, ಏನು ಹೇಳಲಿ ಪರಮಾತ್ಮ. ಅಂಗಗಳಲ್ಲೂ ದಾರುಣ್ಯ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವೆಲ್ಲ ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು. ನಾಲಿಗೆಯು ತೊದಲುತ್ತಿರುವುದು. ಗಾಂಡಿಯವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಆತ್ಮೀಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮಡಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದಾದರೂ ಬಲ್ಲೆಯ ಪರಮಾತ್ಮ. ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನು ಒಲಿಸಲು ನನ್ನಿಂದಾಗುತ್ತಿಲ್ಲ. 3 ಲೋಕದ ಸಾರ್ವಭೌಮನು ನೀನು. ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು ದೇವ. ಅರ್ಜುನ, ಏನು ಹೀಗೆ ಹೇಳುತ್ತಿರುವೆ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತೀಯ. ತೆರೆದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೇ?
ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಅವಲಂಬನ ಅನರ್ಥಕಾರಿ. ಅರ್ಜುನ, ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮದ ಉಲ್ಲಂಘಕ್ಕೆ ಪಾಪಕ್ಕೆ ಗುರಿಯಾಗುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಲೋಕದಲ್ಲಿ ನಿನ್ನ ಕರ್ಮದ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವು ಅನೇಕ ಬಾರಿ ಲೋಕದಲ್ಲಿ ಜನಿಸುವೆವು. ನಾನು ಮಾಯಾವಿ, ಜನ್ಮ ಜರಾರಹಿತನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮವು ಪತನವಾಗಿ ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಈ ಧರೆಯಲ್ಲಿ ಅವತರಿಸುತ್ತೇನೆ. ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಮುಖ್ಯ ಉದ್ದೇಶ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ನಿನ್ನ ವಿಶ್ವರೂಪವನ್ನು ತೋರಿಸು ಪರಮಾತ್ಮ, ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶ್ರೀಯಾಗಿ ಕೀರ್ತಿಯನ್ನು ಪಡೆಯುವೆ. ಮುಗಿತು ಸರ್. ಇದು ಬಿಡಿ. ಎಂತಹ ಭಯಾನಕ ರೂಪವಾದ ಭಕ್ತ ಪ್ರಾಣದಿನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳಲ್ಲಿ ಎಬ್ಬಿಸುವ ಸುಮಧುರವಾದ ಮಂದಹಾಸವನ್ನು ತೋರಿಸು. ಮಹೇಶಗೆ ಮಂಗಳಂ, ಪಾರ್ವತಿ ಪತಿಗೆ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಜಯ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ, ಯಾದವ ಕುಲಗೆ ಶುಭ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ, ಯಾದವ ಕುಲಗೆ ಶುಭ ಮಂಗಳಂ. ಮಂಗಳಂ